ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಟಾಪ್ ಗೈಡಿಂಗ್ ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಮೊದಲನೇ ಅಪ್ಡೇಟ್ ಏನು ಅಂದ್ರೆ, ನಮ್ಮ ಮಾಜಿ RCB ಪ್ಲೇಯರ್ ಆದಂತಹ AB de Villiers ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೊಹ್ಲಿ ಮತ್ತೆ RCB ಬಗ್ಗೆ. June 3rd, 2025 ಈ ದಿನ ಯಾರು ಗುರು ನೆನಪಿಲ್ಲ. ಪ್ರತಿಯೊಬ್ಬ RCB ನ ಕೇಳಿ ಪ್ರತಿಯೊಬ್ರು ಹೇಳ್ತಾರೆ ಇದು ಎಂತ ದಿನ ಅಂದ್ರೆ RCB ಫ್ಯಾನ್ಸ್ಗೆ ಆಗದಂತಹ ದಿನ. ಅದು ಮೊದಲನೇ ಬಾರಿಗೆ RCB ಚೊಚ್ಚಲ ಟ್ರೋಫಿ ವಿನ್ ಆಗಿದ್ದ ದಿನ. ಅದು ಯಾರು ಮರೀತಾರೆ? ಆ ದಿನ ಗ್ರೌಂಡ್ ಅಲ್ಲಿ AB de Villiers ಸಹ ಇದ್ರು. ಅವರು ಟ್ರೋಫಿ ವಿನ್ ಆಗ್ತಾ ಇದ್ದಾಗೇನೆ ಫ್ಯಾನ್ಸ್ ಯಾವ ತರ ಸೆಲೆಬ್ರೇಷನ್ ಮಾಡ್ತಾ ಇದ್ರು, ಅದೇ ತರ AB de Villiers ಅವರು ಸೆಲೆಬ್ರೇಷನ್ ಮಾಡಿದ್ರು. de Villiers ಏನ್ ಹೇಳ್ತಾ ಇದಾರೆ ಅಂದ್ರೆ, ಟ್ರೋಫಿ ವಿನ್ ಆದ್ರಲ್ವಾ, ಆಗ ಇವ್ರಿಗೂ ಸಖತ್ ಖುಷಿ ಆಗಿತ್ತಂತೆ. ಮತ್ತೆ ಇವರು ಮ್ಯಾಚ್ ನೋಡಕ್ಕೆ ಅಹಮದಾಬಾದ್ ಫೈನಲ್ ಮ್ಯಾಚ್ ನೋಡಕ್ಕೆ ಅಹಮದಾಬಾದ್ಗೆ ಬಂದಿದ್ರಲ್ವಾ, ಇವರು ಮಾಡಿರೋ ಬೆಸ್ಟ್ ಡಿಸಿಷನ್ ಅಂತೆ ಅದು. ಯಾಕಂದ್ರೆ ಇವರು RCB ಗೆ ಹೆಚ್ಚು ಸೀಸನ್ಸ್ ಆಡಿದ್ದಾರೆ. ಇವ್ರ ಕನಸು ಏನಾಗಿತ್ತು ಅಂದ್ರೆ RCB ಗೆ ಒಂದು ಟ್ರೋಫಿ ಆದ್ರೂ ಬರ್ಬೇಕು ಅನ್ನೋ ಕನಸಾಗಿತ್ತು. ಇನ್ನೊಂದು ಏನ್ ಹೇಳಿದ್ರು ಅಂದ್ರೆ, 2025 ಆಕ್ಷನ್ ಆಗ್ತಾ ಇದ್ದಂಗೆನೆ ಕೊಹ್ಲಿ AB de Villiers ಗೆ ಕಾಲ್ ಮಾಡಿರಂತೆ. ಕಾಲ್ ಮಾಡಿ, ನಾವು ಈ ಸೀಸನ್ ಟ್ರೋಫಿ ಹೊಡಿತಾ ಇದ್ದೀವಿ, ಆ ಟೈಮ್ ಅಲ್ಲಿ ಆ ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ನೀನು ಅಲ್ಲಿ ಇರ್ಬೇಕು, ನೀನು ನಮ್ ಜೊತೆ ಬಂದು ಸೆಲೆಬ್ರೇಷನ್ ಮಾಡ್ಬೇಕು, ನೀವು ನನ್ನ ಜೊತೆ ಇರ್ಬೇಕು ಅಂತ ಹೇಳಿದ್ರಂತೆ. ಇಲ್ಲಿ ಏನ್ ತೋರಿಸುತ್ತಂದ್ರೆ, ಕೊಹ್ಲಿ ಫ್ರೆಂಡ್ಶಿಪ್ ಮತ್ತೆ AB de Villiers ಫ್ರೆಂಡ್ಶಿಪ್ ಮತ್ತೆ ನಮ್ಮ ಫ್ರಾಂಚೈಸಿ ಮತ್ತೆ AB de Villiers ಇರುವ ಫ್ರೆಂಡ್ಶಿಪ್ ಕೂಡ ಗೊತ್ತಾಗುತ್ತೆ. ಅಪ್ಡೇಟ್ ನಂಬರ್ 2 ಏನಂದ್ರೆ, ರೋಹಿತ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಏನಂದ್ರೆ, 2023 ಫೈನಲ್ ಮ್ಯಾಚ್ ಸೋತ್ರಲ್ವಾ ಆಸ್ಟ್ರೇಲಿಯಾ ವಿರುದ್ಧ, ಈ ದಿನ ಯಾರು ಮರೀತಾರೆ? ಪ್ರತಿಯೊಬ್ಬ ಇಂಡಿಯನ್ಸು ಈ ದಿನ ಮರೆಯಕ್ಕಾಗಲ್ಲ. ಯಾಕಂದ್ರೆ ಇಂಡಿಯಾ ಟೂರ್ನಮೆಂಟ್ ಅಲ್ಲಿ ಒಂದು ಮ್ಯಾಚ್ ಸೋಲ್ದಂಗೆ ಫೈನಲ್ ಬಂದಿದ್ರು, ಫೈನಲ್ ಅಲ್ಲೇ ಸೋತ್ಬಿಟ್ರು. ಅಲ್ಲಿ ಸೋತಿದ್ದಾದ್ಮೇಲೆ ನೆಕ್ಸ್ಟ್ 2024 T20 ವರ್ಲ್ಡ್ ಕಪ್ ವಿನ್ ಆದ್ರು, 2025 ಚಾಂಪಿಯನ್ ಟ್ರೋಫಿ ವಿನ್ ಆದ್ರು, 2026 T20 ವರ್ಲ್ಡ್ ಕಪ್ ವಿನ್ ಆದ್ರು, ಮತ್ತೆ ವುಮೆನ್ಸ್ 2025 ಅಲ್ಲಿ ODI ವರ್ಲ್ಡ್ ಕಪ್ ವಿನ್ ಆದ್ರು. ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ಇಂಡಿಯಾ ವಿನ್ ಆಗ್ತಾ ಇದೆ. ಈಗ ಮೂಮೆಂಟಮ್ ಅನ್ನೋದು ಇಂಡಿಯಾ ಕಡೆ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಮೆನ್ಸ್ ಆಗ್ಲಿ ವುಮೆನ್ಸ್ ಆಗ್ಲಿ ಕಳ್ಕೋಬಾರ್ದು. ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಬರುತ್ತಲ್ವಾ, ಮ್ಯಾಚಸ್ ಇರ್ಬೋದು, ಟೂರ್ನಮೆಂಟ್ಸ್ ಇರ್ಬೋದು, ಅದರಲ್ಲಿ ಇದೇ ಮೂಮೆಂಟಮ್ ನ ಕ್ಯಾರಿ ಫಾರ್ವರ್ಡ್ ಮಾಡಿ ಮ್ಯಾಚಸ್ ನ ಟ್ರೋಫೀಸ್ ನ ವಿನ್ ಆಗ್ಬೇಕು ಅಂತ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3 ಏನಂದ್ರೆ, ICC ಚೇರ್ಮನ್ ಆದಂತಹ ಜೈಶ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ನಮ್ಮ ಇಂಡಿಯಾ ಬಗ್ಗೆ. ಅದು ಏನಂದ್ರೆ, ಒಂದು ಟೈಮ್ ಅಲ್ಲಿ ವಿಕ್ಟ್ರಿ ಅಂದ್ರೆ ಆಸ್ಟ್ರೇಲಿಯಾ ಅಂದ್ರೆ ವಿಕ್ಟ್ರಿ. ಆಸ್ಟ್ರೇಲಿಯಾನ ಸೋಲ್ಸಕ್ಕೆ ಆಗ್ತಾ ಇದ್ದಿಲ್ಲ. ಅವ್ರು ಯಾವ್ದೇ ಟೂರ್ನಮೆಂಟ್ ಬರ್ಲಿ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇಂದ ಬರ್ತಾ ಇದ್ರು. ಸೋಲನ್ನ ಈಸಿಯಾಗಂತೂ ಒಪ್ಕೊಳ್ತಾ ಇದ್ದಿಲ್ಲ. ಅವ್ರು ಏನಾದ್ರು ಆಸ್ಟ್ರೇಲಿಯಾನ ಬೇರೆ ಟೀಮ್ ಸೋಲ್ಸಿದೆ ಅಂದ್ರೆ ಇವರು ಅವ್ರಿಗಿಂತ ಫಾರ್ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದಾರಂತ. ಅಷ್ಟು ಸ್ಟ್ರಾಂಗ್ ಇದ್ರು, ಅವ್ರನ್ನ ಸೋಲ್ಸಕ್ಕೆ ಆಗ್ತಾ ಇದ್ದಿಲ್ಲ. ಆ ತರ ಇತ್ತು 2000 ಆ ಟೈಮ್ ಅಲ್ಲಿ. ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ನ ವಿನ್ ಆದ್ರು. ಆ ಟೈಮ್ ಅಲ್ಲಿ ಕ್ರಿಕೆಟ್ ಅಲ್ಲಿ ಡಾಮಿನೇಟ್ ಮಾಡ್ತಾ ಇದ್ರು ಆಸ್ಟ್ರೇಲಿಯನ್ ಟೀಮ್. ಈಗ ಇಂಡಿಯಾ ಡಾಮಿನೇಟ್ ಮಾಡ್ತಾ ಇದೆ. ವಿಕ್ಟ್ರಿ ಅಂದ್ರೆ ಇಂಡಿಯಾ ಅಂದ್ರೆ ವಿಕ್ಟ್ರಿ. ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ವರ್ಲ್ಡ್ ಕಪ್ಸ್ ವಿನ್ ಆಗ್ತಾ ಇದೆ. ಅದು ಯಾವ ತರ ವಿನ್ ಆಗ್ತಾ ಇದೆ ಅಂದ್ರೆ, ಟೂರ್ನಮೆಂಟ್ ಅಲ್ಲಿ ರೇರ್ ಸೀನ್ ಇಂಡಿಯಾ ಸೋಲ್ತಾ ಇರೋದು. ಪ್ರತಿ ಮ್ಯಾಚ್ ವಿನ್ ಹಾಕೊಂಡೇ ಬರ್ತಾ ಇದಾರೆ. 2023 ಅಷ್ಟೇ ಎಲ್ಲಾ ಮ್ಯಾಚ್ ವಿನ್ ಆಗಿದ್ರು, ಫೈನಲ್ ಮ್ಯಾಚ್ ಅಲ್ಲಿ ಮಾತ್ರ ಸೋದ್ರು. ಮತ್ತೆ T20 ವರ್ಲ್ಡ್ ಕಪ್ ಅಲ್ಲಿ ಎಲ್ಲಾ ಮ್ಯಾಚ್ ವಿನ್ ಹಾಕೊಂಡು ಟ್ರೋಫಿ ವಿನ್ ಆದ್ರು. ಚಾಂಪಿಯನ್ ಟ್ರೋಫಿಲೂ ಅಷ್ಟೇ. ಮತ್ತೆ 2026 ಅಲ್ಲಿ ಒಂದು ಮ್ಯಾಚ್ ಏನೋ ಸೋದ್ರು, ಪ್ರತಿ ಮ್ಯಾಚ್ ವಿನ್ ಆದ್ರು, ಟ್ರೋಫಿ ವಿನ್ ಆದ್ರು. ಕ್ರಿಕೆಟ್ ಅಲ್ಲಿ ಈಗ ಪ್ರೆಸೆಂಟ್ ಡಾಮಿನೇಟ್ ಮಾಡ್ತಾ ಇರೋದು ಯಾವ್ದು ಅಂದ್ರೆ ಟೀಮ್ ಇಂಡಿಯಾ. ಅಪ್ಡೇಟ್ ನಂಬರ್ 4 ಏನಂದ್ರೆ, LSG ಹೆಡ್ ಕೋಚ್ ಆದಂತಹ ಜಸ್ಟಿನ್ ಲ್ಯಾಂಗರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ರಿಷಬ್ ಪಂತ್ ಬಗ್ಗೆ. ಏನ್ ಹೇಳಿದ್ದಾರೆ ಅಂದ್ರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ರಿಷಬ್ ಪಂತ್ ಅವರು ಲಾಸ್ಟ್ ಸೀಸನ್ ಬ್ಯಾಡ್ ಫಾರ್ಮ್ ಅಲ್ಲಿ ಇದ್ರು, ಫಾರ್ಮ್ ಅಲ್ಲೇ ಇದ್ದಿಲ್ಲ, ಯಾವ ಮ್ಯಾಚ್ ಆಡಿದ್ದಿಲ್ಲ. ಲಾಸ್ಟ್ ಮ್ಯಾಚ್ RCB ವಿರುದ್ಧ ಮಾತ್ರ ಸೆಂಚುರಿ ಹೊಡೆದ್ರು. ಈಗ ಜಸ್ಟಿನ್ ಲ್ಯಾಂಗರ್ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಚಾಂಪಿಯನ್ ಪ್ಲೇಯರ್ಸ್ ಅವರು ಜಾಸ್ತಿ ದಿನ ಬ್ಯಾಡ್ ಫಾರ್ಮ್ ಅಲ್ಲಿ ಇರಲ್ಲ. RCB ವಿರುದ್ಧ ನೋಡಿದ್ರಲ್ವಾ ಯಾವ ತರ ಕಮ್ ಬ್ಯಾಕ್ ಮಾಡಿದ್ರು, ಸೆಂಚುರಿ ಹೊಡೆದ್ರು ಅಂತ. ಈಗ್ಲೂ ಈ ಸೀಸನ್ ಆ ತರನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಂತೆ ರಿಷಬ್ ಪಂತ್ ಕಡೆಯಿಂದ. ನೋಡೋಣ ರಿಷಬ್ ಪಂತ್ ಅವರು ಜಸ್ಟಿನ್ ಲ್ಯಾಂಗರ್ ಅವರ ಎಕ್ಸ್ಪೆಕ್ಟೇಷನ್ ನ ಮ್ಯಾಚ್ ಮಾಡ್ತಾರೋ ಇಲ್ವೋ ನೋಡೋಣ. ಅಪ್ಡೇಟ್ ನಂಬರ್ 5 ಏನಂದ್ರೆ, ನೋಡ್ಬೋದು ಕೋಲ್ಕತಾ ಅಫಿಷಿಯಲ್ ಆಗಿ ಜರ್ಸಿನ ರಿವೀಲ್ ಮಾಡಿದೆ. 2025 ಅಲ್ಲಿ ಯಾವ ತರ ಇತ್ತು, 2026 ಅಲ್ಲಿ ಯಾವ ತರ ಇದೆ ಅಂತ ಇಲ್ಲಿ ನೋಡಿ ಡಿಸ್ಪ್ಲೇ ಮಾಡಿದೀನಿ. ಡ್ರೀಮ್ 11 ಅನ್ನೋದು ಸ್ಪಾನ್ಸರ್ಶಿಪ್ ಮಾಡ್ತಾ ಇತ್ತು 2025 ಅಲ್ಲಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಇಂಡಿಯಾದಲ್ಲಿ ಬೆಟ್ಟಿಂಗ್ ಆಪ್ಸ್ ನೆಲ್ಲ ಬ್ಯಾನ್ ಮಾಡ್ತಲ್ವಾ. ಅದಾದ್ಮೇಲೆ ಈಗ ವಿದಾ ಅನ್ನೋದು ಸ್ಪಾನ್ಸರ್ಶಿಪ್ ಮಾಡ್ತಾ ಇದೆ. ಮತ್ತೆ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ, ಸ್ವಲ್ಪ ಎಲ್ಲೋ ಬಾರ್ಡರ್ ಬಂದಿದೆ. ಅದನ್ನ ಬಿಟ್ರೆ ಬೇರೆ ಏನು. ಅಪ್ಡೇಟ್ ನಂಬರ್ 6 ಏನು ಅಂದ್ರೆ, ಸೌರವ್ ಗಂಗೂಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು
ಜಿಜಿ ಬಗ್ಗೆ, ಗೌತಮ್ ಗಂಭೀರ್ ಬಗ್ಗೆ. ಅದೇನಂದ್ರೆ ನೆಕ್ಸ್ಟ್ ಬರ್ತಾ ಇದೆಯಲ್ವಾ 2027 ವರ್ಲ್ಡ್ ಕಪ್ ಸೌತ್ ಆಫ್ರಿಕಾದಲ್ಲಿ ಆಡ್ತಾ ಇರೋದು. ಕೋಚ್ ನ ರಿಯಲ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತಂತೆ. ಯಾಕಂದ್ರೆ ಸೌತ್ ಆಫ್ರಿಕಾ ಕಂಡೀಷನ್ಸ್ ಅಷ್ಟು ಈಸಿ ಇಲ್ಲ. ಇಂಡಿಯಾ ಕಂಪೇರ್ ಮಾಡಿದ್ರೆ ಅಲ್ಲಿ ಇಂಡಿಯಾಗೂ ಅಲ್ಲಿಗೂ ಅಜಗಜಾಂತರ ಡಿಫ್ರೆನ್ಸ್. ಅಲ್ಲಿ ಕಂಡೀಷನ್ಸೇ ಬೇರೆ, ಇಲ್ಲಿ ಕಂಡೀಷನ್ಸೇ ಬೇರೆ. ಅಲ್ಲಿಗೆ ಹೊಂದ್ಕೊಳ್ಳೋದು ಸಖತ್ ಕಷ್ಟ ಇಂಡಿಯನ್ ಟೀಮ್ಗೆ. ಇವರ ಕೋಚ್ ನ ರಿಯಲ್ ಟೆಸ್ಟ್ ಅಲ್ಲಾಗುತ್ತಂತೆ. ಕಾನ್ಫಿಡೆಂಟ್ ಇದೆ ಅಂತೆ, ಈ ಟೀಮ್ ನ ಇಟ್ಕೊಂಡು ಅವರಲ್ಲಿ ಹ್ಯಾಂಡಲ್ ಮಾಡ್ತಾರೆ, ಟ್ರೋಫಿನ ವಿನ್ ಆಗ್ತಾರೆ ಅನ್ನೋದು ಇವ್ರಿಗೆ ಕಾನ್ಫಿಡೆಂಟ್ ಇದೆ ಅಂತೆ. ನೋಡೋಣ. ಅಪ್ಡೇಟ್ ನಂಬರ್ 7 ಏನು ಅಂದ್ರೆ ಸರ್ಫರಾಜ್ ಅಹ್ಮದ್. ನೀವು ಯಾರು 2017 ಚಾಂಪಿಯನ್ ಟ್ರೋಫಿನ ಫಾಲೋ ಮಾಡಿರ್ತಾರೆ ಅವ್ರಿಗೆ ಇವ್ರು ಗೊತ್ತಿರ್ತಾರೆ. ಚಾಂಪಿಯನ್ ಟ್ರೋಫಿ ವಿನ್ನಿಂಗ್ ಕ್ಯಾಪ್ಟನ್ ಇವರು ಪಾಕಿಸ್ತಾನ ಕಡೆ, ಅದು ಇಂಡಿಯಾ ವಿರುದ್ಧ ವಿನ್ ಆದ್ರಲ್ಲ. ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ವಿದಾಯ ಕೊಟ್ಟಿದ್ದಾರೆ. ಇವರು ನಾವ್ ಯಾವ್ದೋ ಜಮಾನದಲ್ಲೇ ಇವರು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಅನ್ಕಂದ್ರೆ ನೋಡಿದ್ರೆ ಈಗ ಕೊಡ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 8 ಏನು ಅಂದ್ರೆ ಸಂಜು ಸ್ಯಾಮ್ಸನ್ ಅವರು ಅಭಿಷೇಕ್ ಶರ್ಮಾ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಏನಂದ್ರೆ ಒಂದು ಟೈಮ್ ಅಲ್ಲಿ ಅಭಿಷೇಕ್ ಶರ್ಮನ ನೋಡಿ ಇವರೆಲ್ಲ ಜಲಸ್ ಪಡ್ತಾ ಇದ್ರಂತೆ. ಅದು ಯಾಕೆ ಗೊತ್ತಾ? ಒಂದು ಟೈಮ್ ಅಲ್ಲಿ ಅಭಿಷೇಕ್ ಶರ್ಮಾ ನೀವೆಲ್ಲ ನೋಡಿರ್ತಾರೆ ಯಾವ ತರ ಬ್ಯಾಟಿಂಗ್ ಆಡ್ತಾ ಇದ್ರು. ಆ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಅಭಿಷೇಕ್ ಶರ್ಮಾದ ಮೇಲೆ ಯಾವ ತರ ಇತ್ತಂದ್ರೆ ಅವರು ಬ್ಯಾಟಿಂಗ್ ಆಡಕ್ ಬಂದವ್ರೆ ಫಸ್ಟ್ ಬಾಲ್ 4 ಇಲ್ಲ 6 ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ಅದೇ ರೀತಿ ಅವರು ಹೊಡಿತಾ ಇದ್ರು. ಆ ಟೈಮ್ ಅಲ್ಲಿ ಪ್ರತಿಯೊಬ್ಬ ಫ್ಯಾನ್ಸ್ ಏನ್ ಮಾಡ್ತಾ ಅಂದ್ರೆ ಅಭಿಷೇಕ್ ಶರ್ಮಾಗೆ ಚಿಯರ್ಸ್ ಮಾಡ್ತಾ ಇದ್ರಂತೆ. ಆ ಟೈಮ್ ಅಲ್ಲಿ ಇವರೆಲ್ಲ ನೋಡ್ಬಿಟ್ಟು ಈ ಅಭಿಷೇಕ್ ಶರ್ಮಾಗೆ ಚಿಯರ್ಸ್ ಮಾಡ್ತಾ ಇದ್ರಂತೆ, ಬೇರೆ ಯಾರಿಗೂ ಅಷ್ಟೊಂದು ಚಿಯರ್ಸ್ ಮಾಡ್ತಾ ಇದ್ದಿಲ್ಲ ಅಂತೆ. ಆ ಟೈಮ್ ಅಲ್ಲಿ ಇಂಡಿಯನ್ ಪ್ಲೇಯರ್ಸ್ ಎಲ್ಲ ಏನ್ ಇವ್ರಿಗೆಲ್ಲ ಅಭಿಷೇಕ್ ಶರ್ಮಾ ಒಬ್ನೇನ ಕಣ್ಗೆ ಕಾಣಿಸೋದು, ನಾವ್ಯಾರು ಕಾಣಲ್ವಾ ಅಂತ ಅಭಿಷೇಕ್ ಶರ್ಮಾ ಮೇಲೆ ಜಲಸ್ ಕೊಡ್ತಾ ಇದ್ರಂತೆ. ಅಪ್ಡೇಟ್ ನಂಬರ್ 9 ಅಂದ್ರೆ ಹರ್ಷ ಭೋಗ್ಲೆ ಅವರು ಒಂದು ಕ್ವಶನ್ ಕೇಳಿದ್ದಾರೆ ಅಭಿಷೇಕ್ ಶರ್ಮಾಗೆ, ನಿಮ್ಮ ಮೊದಲ ಫೋನ್ ಯಾವ್ದಾಗಿತ್ತು ಅಂತ. ಅಭಿಷೇಕ್ ಶರ್ಮಾ ಅವರು ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ. ಏನಂದ್ರೆ ಇವ್ರದ್ದು ಮೊದಲನೇ ಫೋನ್ ಬಂದು ಸ್ಯಾಮ್ಸಂಗ್ ಆಗಿತ್ತಂತೆ. ಮತ್ತೆ ಅಂಡರ್ 12 ಅಂಡರ್ 14 ಆ ಟೈಮ್ ಅಲ್ಲಿ ಒಬ್ರ ಹತ್ರ ಐಫೋನ್ ಇತ್ತಂತೆ. ಅದು ಯಾರಂದ್ರೆ ಅವ್ರ ಗ್ರೂಪ್ ಅಲ್ಲಿ ಅದು ಶುಭನ್ ಗಿಲ್ ಅಂತೆ. ಅವ್ರ ಹತ್ರ ಮಾತ್ರ ಐಫೋನ್ ಇತ್ತಂತೆ, ಬೇರೆ ಎಲ್ಲರ ಹತ್ರನು ಬೇರೆ ಬೇರೆ ನಾರ್ಮಲ್ ಫೋನ್ಸ್ ಇದ್ವಂತೆ. ಅಭಿಷೇಕ್ ಶರ್ಮಾ ಹತ್ರ ಸ್ಯಾಮ್ಸಂಗ್ ಫೋನ್ ಇತ್ತು ಅಂತ ರಿಪ್ಲೈ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 10 ಏನಂದ್ರೆ ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನ 3 ODI ಮ್ಯಾಚಸ್ ನ ಸೀರೀಸ್ ಆಡ್ತಾ ಇದೆ ಅಲ್ವಾ. ಅದರಲ್ಲಿ ಮೊದಲನೇ ಮ್ಯಾಚ್ ಬಾಂಗ್ಲಾದೇಶ ವಿನ್ ಆಯ್ತು, ಎರಡನೇ ಮ್ಯಾಚ್ ಪಾಕಿಸ್ತಾನ ವಿನ್ ಆಯ್ತು, ಮೂರನೇ ಮ್ಯಾಚ್ ಬಾಂಗ್ಲಾದೇಶ ವಿನ್ ಆಗೋ ಮುಖಾಂತರ ಬಾಂಗ್ಲಾದೇಶ ಸೀರೀಸ್ ನ ವಶಪಡಿಸ್ಕೊಂಡ್ರು ವಿತ್ 2-1. ಇದು ಇವತ್ತಿನ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬಾಯ್.